ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ತುಮಕೂರು ನಗರ ಕೇಂದ್ರದಿಂದ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿರುವ RMCR ಹಿಂಭಾಗದಲ್ಲಿ ಈ ಒಂದು ಪ್ರಸಿದ್ಧ ದೇವಾಲಯವಿರುತ್ತದೆ. ಈ ಪ್ರದೇಶಕ್ಕೆ ಬಟವಾಡಿ ಎಂದು ಕರೆಯುತ್ತಾರೆ. ಅದಕ್ಕೆ ಒಂದು ಐತಿಹಾಸಿಕ ಹಿನ್ನೆಲೆಯು ಹೀಗಿರುತ್ತದೆ. ಹೆದ್ದಾರಿಯ ಪಕ್ಕದಲ್ಲಿ ಸುಮಾರು 300-400 ವರ್ಷಗಳ ಹಿಂದೆ ಒಂದು ಬಸರಿ ಮರವಿದ್ದು, ಆ ಮರದ ಕೆಳಗೆ ಕುಳಿತುಕೊಂಡು ಕೂಲಿಯಾಳುಗಳಿಗೆ ಮತ್ತು ಸೈನಿಕರಿಗೆ ಹಣ ಬಟವಾಡೆ ಮಾಡುತ್ತಿದ್ದರಿಂದ ಈ ಪ್ರದೇಶವನ್ನು ಬಟವಾಡೆ ಎಂದು ಕರೆಯಲಾಗಿದೆ. ಈ ಬಟವಾಡೆ ಗ್ರಾಮವನ್ನು ಈ ದೇವಾಲಯದಲ್ಲಿರುವ ಶಾಸನವೊಂದರ ಪ್ರಕಾರ ಶಾಲಿವಾಹನ ಶಕ 1435 ಕ್ರಿಸ್ತಶಕ 1513ರಲ್ಲಿ ವಿಜಯನಗರ ಸಾಮ್ರಾಟ ಶ್ರೀ ಕೃಷ್ಣದೇವರಾಯರ ಆಳ್ವಿಕೆಯಲ್ಲಿ ಮಹಾಮಂಡಲೇಶ್ವರ ದೇವರಾಯ ಪಟ್ಟಣದ ತಿಮ್ಮಣ್ಣ ನಾಯ್ಕರ ಮಗ ಕೆಂಚ ಸೋಮಣ್ಣ ನಾಯ್ಕರು ತಮ್ಮ ತಾಯಿ ತಂದೆಯರಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗಲೆಂದು ಹಾಗೂ ಪುಣ್ಯವಾಗಲೆಂದು ಅವರಿಗೆ ಶಾಶ್ವತವಾದ ಪದವಿ ದೊರೆಯಲೆಂದು ಇಲ್ಲಿಗೆ ಸಮೀಪದ ಇಳಕಲ್ ಬೆಟ್ಟದ ಶ್ರೀರಾಮೇಶ್ವರ ದೇವರ ಅಂಗರಂಗ ಭೋಗಕ್ಕಾಗಿ ಪರಮ ಧರ್ಮ ಕೊಟ್ಟನೆಂದು ತಿಳಿದುಬರುತ್ತದೆ. ಇದಕ್ಕೂ ಮೊದಲೇ ಪ್ರಸಿದ್ಧಿಯಾದ ಚೌಡೇಶ್ವರಿ ದೇವಾಲಯವು ನಿರ್ಮಿತವಾಗಿತ್ತೆಂದು ತಿಳಿದುಬರುತ್ತದೆ. ವಿಜಯನಗರದ ಅರಸರ ಕಾಲಕ್ಕೂ ಮೊದಲೇ ನಿರ್ಮಿಸಿರಬೇಕೆಂದು ನಂಬಲಾಗಿದೆ. ಈ ಚೌಡೇಶ್ವರಿ ತಾಯಿಯನ್ನು ಆ ಕಾಲದ ಪ್ರಸಿದ್ಧ ಋಷಿಯೊಬ್ಬರು ಪ್ರತಿಷ್ಠಾಪಿಸಿ ಶಕ್ತಿಯನ್ನು ತುಂಬಿರಬೇಕೆಂದು ಅಭಿಪ್ರಾಯಪಡಲಾಗಿದೆ. ಆದ್ದರಿಂದ ಈ ಚೌಡೇಶ್ವರಿ ತಾಯಿಯು ಇಲ್ಲಿಗೆ ನಂಬಿ ಬಂದ ಭಕ್ತರ ಎಲ್ಲ ಕಷ್ಟಗಳನ್ನು ಪವಾಡೋಪಾದಿಯಲ್ಲಿ ಪರಿಹರಿಸುತ್ತಿದ್ದಾಳೆ ಎಂದು ತಿಳಿಸುತ್ತಾರೆ. ಈ ಚೌಡೇಶ್ವರಿ ತಾಯಿಯ ಮೂರ್ತಿಯು 3 ಅಡಿ ಎತ್ತರವಿದ್ದು ಪದ್ಮಾಸನ ಸ್ಥಿತೆಯಾಗಿ ಮಂದಸ್ಮಿತೆಯಾಗಿ ತುಂಬ ಸುಂದರವೂ ಅದ್ಭುತವಾದ ಮನೋಹರ ರೂಪದಿಂದ ಕೂಡಿದವಳಾಗಿರುತ್ತಾಳೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ಚೌಡೇಶ್ವರಿ ನಮೋಸ್ತುತೆ. ಸರ್ವಮಂಗಲ ಮಾಂಗಲ್ಯೆ ನಮಸ್ತರ್ವಾಯತೆ ನಮಃ. ಓಂ ಭಗವತಿಯೇ ನಮಃ. ಶ್ರೀ ಚೌಡೇಶ್ವರಿ ದೇವಸ್ಥಾನವು ಶ್ರೀ ಬಟವಾಡಿ ಗ್ರಾಮದಲ್ಲಿ ಪುರಾತನವಾದ ದೇವಸ್ಥಾನವಾಗಿರುವುದರಿಂದ ಇದು 700-800 ವರ್ಷಗಳ ಹಳೆಯದಾದ ದೇವಸ್ಥಾನವಾಗಿದೆ. ಮತ್ತು ಇದು ಬಟವಾಡಿ ಗ್ರಾಮದಲ್ಲಿ ನೆಲೆಸಿ ಋಷಿಮುನಿಗಳು ಸ್ಥಾಪನೆ ಮಾಡಿರುವಂತಹ ಶ್ರೀ ಚೌಡೇಶ್ವರಿ ದೇವಸ್ಥಾನ. ಇದು ಬಹಳ ಶಕ್ತಿಯುತವಾಗಿದೆ. ಬಹಳ ಪುರಾತನವಾದ ದೇವಸ್ಥಾನವಾಗಿತ್ತು. ಸ್ವಲ್ಪ ಶಿಥಿಲಾವಸ್ಥೆಯಾಗಿರೋದ್ರಿಂದ ಮತ್ತೆ ಹೊಸದಾಗಿ ಶ್ರೀ ಕೇಶವಮೂರ್ತಿಯವರ ಆಶಯದಂತೆ ಮತ್ತು ಎಲ್ಲ ಬಟವಾಡಿಯ ನಾಗರಿಕರು ಮತ್ತು ಭಕ್ತಾದಿಗಳು ಶ್ರೀ ಚೌಡೇಶ್ವರಿ ಸಮಿತಿಯ ಕಾರ್ಯಕರ್ತರು ಎಲ್ಲ ಸೇರಿ ಶ್ರೀ ಚೌಡೇಶ್ವರಿ ದೇವಸ್ಥಾನವನ್ನು ಒಂದು ಶಕ್ತಿಪೀಠವಾಗಿ ಮಾರ್ಪಡಿಸಿರುತ್ತಾರೆ. ಆ ಶಕ್ತಿಪೀಠದಲ್ಲಿ ಗೋಪುರದಲ್ಲಿ ಶ್ರೀಚಕ್ರ, ತಾವರೆ ಹೂವಿನಲ್ಲಿ ಶ್ರೀಚಕ್ರವಿರುತ್ತದೆ. ಕೆಳಭಾಗದಲ್ಲಿ ನವದುರ್ಗೆಯರಿರ್ತಾರೆ. ಅದಕ್ಕಿಂತ ಸ್ವಲ್ಪ ಕೆಳಭಾಗಕ್ಕೆ ಬಂದರೆ ಸಪ್ತಮಾತೃಕೆಯರನ್ನು ಸ್ಥಾಪಿಸಲಾಗಿದೆ. ಮತ್ತು ಪ್ರಾಂಗಣದಲ್ಲಿ ಅಷ್ಟಲಕ್ಷ್ಮಿಯರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಒಂದು ಸುಂದರ ದೇವಸ್ಥಾನವನ್ನಾಗಿ ಮಾರ್ಪಡಿಸಿರುವಂಥ ಶ್ರೀ ಕೇಶವಮೂರ್ತಿಯವರ ಆಶಯದಂತೆ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಇಲ್ಲಿ ಭಕ್ತಾದಿಗಳು ಸಾಕಷ್ಟು ಜನ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಪೌರ್ಣಮಿ ಎಂದು ಬಂದು ತಮ್ಮ ಪೂಜೆಯನ್ನು ಸಲ್ಲಿಸಿ ಕಷ್ಟ ಕಾರ್ಪಣ್ಯಗಳನ್ನು ದೇವಿಯಲ್ಲಿ ಮೊರೆಹೊಕ್ಕಿ ತಾಯಿಯಿಂದ ಆಶೀರ್ವಾದವನ್ನು ಪಡೆದು ಎಲ್ಲ ಕಷ್ಟವನ್ನು ಪರಿಹಾರ ಮಾಡಿಕೊಂಡು ಹೋಗುತ್ತಿರ್ತಾರೆ. ಓಂ ಶ್ರೀ ಗುರುಭ್ಯಾಯ ನಮಃ. ಸರ್ವಮಂಗಳಾಯ ನಮಃ. ಗಣಾನಾನ್ ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವಧಾನ ಶೃಣ್ವನ್ನೋತಿಭಿः ಸಿದ್ಧಾಗರಮಹಾನ್ ಗಣಪತಿ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೈರ್ವಿರ್ಭಾಜನೀವಧೇ ಧೀನಾಮವಿತ್ರೋತನ ದಿವವ್ರತಃ ಸರ್ವಧಾತಾಯ ಜದಾಗಂತುಗ್ನಂ ಶ್ರೀವಾಗ್ದೇವಿ ನಮಃ. ಇಂದ್ರಹಾತ ದಿಕ್ಪಾಲಕರಶ್ವಾಶ್ವಾಶ್ವಾನೇಷು ಶ್ರೀಭುವಂತು ಮ್ರೀಂಕಾರಾಯ ನಮಃ. ವಾಣೀ ನಮಃ. ಕಲ್ಯಾಣೀ ನಮಃ. ರುದ್ರಾಣೀ ನಮಃ. ನಮಾಯ ಓಂಕಾರಪಿನ್ಯಾಯ ನಮಃ. ಗಣಾನ್ಯೈ ನಮಃ.
ज्ञानविद्याय नमः अंकिलामन्यै नमः महामायै नमः महामातङ्गिनै नमः किङ्किल्याय नमः वरवरेवण्याय नमः संकारसनाय नमः सर्वाण्यै नमः शारदाय नमः सत्याय नमः कौङ्कौचाय नमः मुख्यमन्त्रदेवताय नमः देवाय नमः शङ्किलाचाय नमः विद्याङ्गिनै नमः मातृकायाय नमः मान्याय नमः गिरिजाय नमः गिरिवाजपूजिताय नमः गौर्याय नमः गोचनन्याय नमः परमिन्दमन्दिराय नमः मनोजंसाय नमः वरदाय नमः वैभवाय नमः नित्यमुक्ताय नमः निर्मलाय नमः नीरावरण्याय नमः धरण्यै नमः मानवते नमः शिवाय नमः कान्ताय नमः शान्ताय नमः गायत्र्यै नमः पवित्राय नमः विरजाय नमः विश्वात्मकाय नमः विदूतवक्त्राय नमः शरणैताय नमः सर्वमङ्गलाय नमः सच्चिदानन्दाय नमः वरासुधाकारिण्यै नमः चण्डेश्वराय नमः चतुराय नमः काल्याय नमः कौमाराय नमः कुटिलाय नमः बलाय नमः भवान्याय नमः भैरवाय नमः चामुण्डाय नमः मूलाधराय नमः मनोन्ध्याय नमः निपूज्याय नमः पिण्डाण्डमयाय नमः चण्डिकाय नमः मण्डनेत्रलाय नमः दुर्गाय नमः मणिकुण्डलाय नमः माहेश्वरी नमः महान्मुते नमः जगन्माताय नमः खण्डशशिमण्डनाय नमः डाह्यै नमः पर्वते नमः परमचण्डकमूर्त्याय नमः वलाय नमः विख्याताय नमः मधुमते नमः सुमुखाय नमः सुललिताय नमः ऐबोते नमः भामाय नमः भोगाय नमः भोगत्याय नमः कमलाय नमः कात्यायनै नमः कराल्याय नमः द्विरपद्याय नमः दयाय नमः दयर्तपूरिताय नमः अंबिकाय नमः अन्नपूर्णाय नमः अश्वारूढाय नमः शमाय नमः शुद्धाय नमः शुभकलाय नमः सुप्रवताय नमः पाशगद्याय नमः परब्रह्मणे नमः उमे नमः शोझाय नमः सुमुखाय नमः श्रीचौडेश्वरी नमः मनशङ्कराय नमः चामुण्डेश्वरी नमः सर्वमङ्गलाय ते नमः सर्वेश्वरी जगन्माताय हरदेश्वरी जगन्माताय नव्योऽस्मान् वन्नस्माकं बोधविद्वः तरुन्नश्चयो दीर्घानिनो विश्वः. ಹೀಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆವಿಗೂ ಎಲ್ಲರಿಗೂ ಧನ್ಯವಾದಗಳು. ಓಂ ಶಾಂತಿ ಶಾಂತಿ ಶಾಂತಿ. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.